ಅಜಿತಾ, ಯಾಕೋ ಇವತ್ತು ಇಷ್ಟು ಲೇಟ್ ಮಾಡ್ಬಿಟ್ಟೆ? ಅಲ್ಲಿ ನೋಡಲ್ಲಿ ಗೆಸ್ಟ್ ಎಲ್ಲ ಬಂದು ಆಲ್ರೆಡಿ ಕಾಯ್ತಾ ಇದಾರೆ. ಸರಿ ಈಗಾಗ್ಲೇ ಲೇಟ್ ಆಗಿ ಹೋಗಿದೆ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ನೀನ್ ಬಂದ ತಕ್ಷಣ ಪ್ರೋಗ್ರಾಮ್ ಶುರು ಮಾಡೋದೆ. ಸರಿ ಹೋಗು. ಅಜಿತಾ, ಹಾಗೆ ನಚಿ ರೆಡಿ ಆದ್ನ ಚೆಕ್ ಮಾಡು. ನೋಡ್ಕೊಂಡು ಬೇಗ. ನಮಸ್ತೆ, ಬನ್ನಿ ಒಳಗೆ ಬನ್ನಿ. ನಮಸ್ಕಾರ. ಅಜಿತಾ, ಆ ಪತ್ತೇದಾರಿ ದಿವಾಕರನ್ ಏನಾಗಿತ್ತಂತೆ? ಏನೋ ಪರ್ಸನಲ್ ರೀಸನ್ಸ್ ಅಂತ, ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೂ ಗೊತ್ತಾಗೋದು. ಸರಿ ಬಿಡು. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನಿಮ್ಮ ಸಹಾಯದಿಂದ ನಾನ್ ಬೇಲ್ ಮೇಲೆ ಹೊರಗ್ ಬರೋ ಹಾಗಾಯ್ತು ನೋಡಿ. ನೀವ್ ಹೇಳ್ದಂಗೆ ಆಸ್ತಿ ಶಾಸ್ತ್ರನ ಗುಲ್ ಎಬ್ಬರಿಸ್ಬಿಟ್ವಿ. ಏನೇ ಆಗ್ಲಿ ನಿಮ್ಮಂತ ಒಳ್ಳೆಯವ್ರ ಮೇಲೆ ಸುಳ್ಳು ಕೇಸ್ ಹಾಕ್ಬಾರ್ದಾಗಿತ್ತು ಅಜಿತ್. ಏನ್ ಮಾಡ್ತೀರಾ, ಎಲ್ಲ ನನ್ ಹಣೆ ಬರ. ಅದ್ ಯಾಕೋ ಗೊತ್ತಿಲ್ಲ ರೀ, ಮುಂಚೆಯಿಂದಾನು ಅವನ್ಗೆ ನನ್ ಕಂಡ್ರೆ ಏನೋ ಒಂಥರ ದ್ವೇಷ. ಯಾಕೆ ಹೀಗ್ ಮಾಡ್ತಾನೋ ನೋಡಿ. ಸಮಯ ನೋಡಿ ಸಾಧಿಸ್ಬಿಟ್ಟ. ಸರಿ ನಾವ್ ಹೀಗ್ ಮಾತಾಡ್ತಿರೋದು ಮನೆಯವ್ರು ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ. ನೀವ್ ಹೋಗಿರಿ, ನಾನ್ ಹಿಂದಿನ ಬಾಗ್ಲಿಂದ ಬಂದ್ಬಿಡ್ತೇನೆ. ಸರಿ ಆಯ್ತು, ಬರ್ತೀವಿ. ದೇವ್ಯಾನಿ ಈಗ ಮಂಡ್ಯ ಜೈಲಲ್ಲೇ ಇದಾರಾ ಅಥವಾ ಬೆಂಗಳೂರು ಜೈಲಿಗೆ ಹೋಗ್ಬಿಟ್ರಾ? ಇವ್ರ ಸಂಭ್ರಮ ನೋಡ್ತಾ ಇದ್ರೆ ಬೆಂಗಳೂರು ಜೈಲೇ ಅನ್ಸತ್ತೆ. ದೇವ್ಯಾನಿ, ಇನ್ನೊಬ್ರು ಮನೆ ವಿಷಯ ಮಾತಾಡೋದು ಕಜ್ಜಾಯ ತಿಂದಷ್ಟೇ ಸಿಹಿಯಾಗ ಅನ್ಸತ್ತಲ್ಲ ನಿಮ್ಗೆ? ನೋಡಿ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ದೇವಯಾನಿ ಬೇಲ್ ಮೇಲ್ ಹೊರಗಡೆ ಬಂದಿದ್ದಾಳೆ. ಯಾರಿಗೂ ಕೇಡ್ ಬಯಸುವಂತ ಕುಟುಂಬ ಅಲ್ಲ ನಮ್ದು. ನನ್ ಮಗ ಅವ್ನ್ ಕರ್ತವ್ಯನ ಅವ್ನ್ ಮಾಡಿದಾನೆ. ದೇವಯಾನಿ ತಪ್ಪು ಮಾಡಿದಾಳೋ ಇಲ್ವೋ, ಅವಳಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅನ್ನೋದನ್ನ ಕಾನೂನು ತೀರ್ಮಾನ ಮಾಡತ್ತೆ. ದಯವಿಟ್ಟು ಅಲ್ಲಿವರೆಗೂ ನೀವ್ ಯಾರು ನಮ್ ಮನೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ದೆ ದಯವಿಟ್ಟು ನಮ್ಗೆ ಸಹಕರಿಸಿ. ನಿಮ್ ಕೈ ಮುಗಿದ್ ಬೇಡ್ಕೋತೀನಿ. ಸಂಗೀತ ಇರ್ಲಿ. ಸರಿ, ಮಾತ್ ಸಾಕು, ಈಗ ಸ್ಟಾರ್ಟ್ ಮಾಡೋಣ. ಬಾಬಾ, ಹೇಗೂ ನಿಮ್ಮಿಬ್ರಿಗೂ ಈ ಆಟ ಏನು ಅಂತ ಗೊತ್ತು. ನಾನ್ ಮತ್ತೆ ಈ ಉಂಗ್ರನ ಅದ್ರೊಳಗೆ ಹಾಕ್ತೀನಿ. ಇದನ್ನ ಯಾರು ಹುಡುಕ್ತಾರೋ ಅವ್ರ ಗೆದ್ದಾಗೆ. ಸೋತೋರು ಜೀವನ ಪೂರ್ತಿ ಅವ್ರು ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು. ನಿಮ್ಮ ಜುಟ್ಟು ಅವ್ರ ಕೈಲಿರುತ್ತೆ. ಓಕೆನಾ? ಮಾವ, ನಾನ್ ನೆನ್ನೆಯಿಂದಾನೇ ರೆಡಿ ಆಗಿ ಕೂತಿದ್ದೀನಿ. ನಾನು ರೆಡಿ. ಹಾಕ್ಲಾ? ಇದೇನು ಒಬ್ರು ಮುಖ ನೋಡ್ಕೊಂಡ್ ಕೂತ್ಬಿಟ್ರಿ? ಸ್ಟಾರ್ಟ್ ಮಾಡಿ ಹುರ್ಕಕ್ಕೆ. ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಅದ್ರ ಪ್ರತಿಯೊಂದ್ರಲ್ಲೂ ನೀನೇ ಬಂದಿರ್ಬೇಕು ಅಂಜ. ಅದಕ್ಕೋಸ್ಕರ ನೀನ್ ಗೆಲ್ಲೇಬೇಕು. ನಿನ್ ಈ ಸಪೋರ್ಟ್ ಯಾವಾಗ್ಲೂ ಇದೇ ತರ ಇದ್ರೆ ಇಡೀ ಮನೆನೇ ಕಂಟ್ರೋಲ್ ತಗೊಳ್ತೀನಿ. ಅಂದ್ರೆ ಪ್ರೀತಿಯಿಂದ ನಚ್ಚಿ ಸಿಕ್ತು. ಗಂಡು ಜನ್ಮದ್ದು ಮಾನ ಮರ್ಯಾದೆ ಎಲ್ಲಾ ಕಳೆದ್ಬಿಟ್ಟರು. ಗುರುವೆ, ಇದನ್ನ ನಾನ್ ನಿನ್ನಿಂದಾನೇ ಕಲ್ತಿರೋದು. ಅಂತದೇನಪ್ಪ ಕಲ್ತಿದ್ದು? ಸತ್ಯಣ್ಣ, ಇದು ಮದ್ವೆ ಆದವ್ರಿಗೆ ಮಾತ್ರ ಗೊತ್ತು. ನೀವ್ ಮದ್ವೆ ಆಗಿ ನಿಮ್ಗೂ ಅರ್ಥ ಆಗತ್ತೆ. ಸರಿ, ನಾನು ಅಂಜು ಹೋಗಿ ಕೈ ತೊಳ್ಕೊಂಡ್ ಬರ್ತೀವಿ. ಬೇಗ ಬಂದ್ರು, ಅಲ್ಲೇ ಇಟ್ಬಿಡ್ಬೇಡಿ. ಸತ್ಯ ಅಕ್ಕ, ಬಾಬಾ, ಮೈಸೂರು ಇರ್ತಲ್ಲ ನನ್ ಸೈಟು, ಅದನ್ನ ನಾನು ಇವರಿಬ್ರು ಹೆಸರಲ್ಲಿ ಗಿಫ್ಟ್ ಮಾಡ್ಸಿದೀನಿ. ರಿಂಗು ನಿನಗೆ. ಈ ರಿಂಗು ನಿನಗೋಸ್ಕರ. ಮುಂಚು ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ಇದು ಕೋಪ ತೋರ್ಸೋ ಟೈಮ್ ಅಲ್ಲ, ನಮ್ಮ ಫ್ಯಾಮಿಲಿ ಯೂನಿಟಿ ಏನು ಅಂತ ಹೇಳೋ ಟೈಮ್. ಅದಕ್ಕೆ ತಾನೇ ದೇವೇನಿ ತಮ್ಮ ಅಜ್ಜಿಗೆ ಎಷ್ಟೇ ಕೋಪ ಇದ್ರು ಅವ್ರನ್ನ ಇಲ್ಲಿ ಕರೆಸಿ ಫ್ಯಾಮಿಲಿ ಫಂಕ್ಷನ್ ಎಲ್ಲ ನಡೆಸ್ತಾ ಇರೋದು. ಸೊ ಪ್ಲೀಸ್, ಈ ಕ್ಷಣಕ್ಕೆ ನಿನ್ ಕೋಪ ಮತ್ತೆ ಈಗೋನ ಪಕ್ಕಕ್ಕಿಟ್ಟು ಅತ್ತೆ ಕೊಡ್ತಾರೆ ಗಿಫ್ಟ್ ಸ್ವೀಕಾರ. ಅತ್ತೆ, Let's see. Main favorite card. This is for you both. Have a safe ride. ಅಜಿತಾ, ಒಬ್ನೇ ಗಿಫ್ಟ್ ಕೊಡ್ತೀಯೇನೋ? ಹಾಗಾದ್ರೆ ನಿನ್ ಜೊತೆಲಿ ಯಾರನ್ನೂ ಕರ್ಕೊಳಲ್ವಾ? ಇಲ್ಲಮ್ಮ. ಏಯ್, ತಮಾಷೆ ಮಾಡ್ಬೇಡ. ಇನ್ನೊಂದ್ಸತಿ ಕೇಳ್ತಾ ಇದೀನಿ, ನೀನು ಗಿಫ್ಟ್ ಕೊಡಕ್ಕೆ ಯಾರನ್ನು ಕರ್ಕೊಳಲ್ವಾ? ಸರಿ ಬಾ, ನೀನು ಜೊತೆ ಇಬ್ರು ಸೇರ್ಕೊಳ್ಳೋಣ. ಅಜಿತು, ಹೇಳಿ, ನಂಗೆ ಗೊತ್ತಾಗಾಯ್ತು. ಆಕ್ಚುಲಿ ನೀನೇ ಹೇಳಿ ಅಂತ ಹೇಳ್ಬಿಟ್ಟು ನಾನು ಈ ತರ ಡ್ರಾಮಾ ಮಾಡಿದ್ದೆ ಅಷ್ಟೇ. ಎಷ್ಟು ಮುದ್ದೆ ಕಾಣಿಸ್ತೀಯ ಕೋಪದಲ್ಲಿ. ಸೀನಾ, ರನ್ನ, ಇರು ಒಂದ್ ನಿಮಿಷ. ಒಂದು ನನ್ ಗಿಫ್ಟ್ ನ ತೋರಿಸ್ತೀನಿ, ನೀನ್ 1 ಗಂಟೆ ಮಾಡ್ತೀಯ. ಅಂಜು, ಅಚ್ಚಿ, ಇಲ್ಲಿ ನೋಡಿ, ಇದೇ ವಾಚ್ ನಿಮ್ಮಿಬ್ರಿಗೂ ಇಷ್ಟ ಆಯ್ತಾ? ನನ್ ಗಂಡನ್ಗೆ ಡೆಲ್ಲಿಗೆ ಹೋದಾಗ ಬುಕ್ ಮಾಡಿ ಅಂತ ಹೇಳಿದ್ದ. ಅವ್ರು ಬಂದ್ರು, ವಾಚ್ ಇನ್ನೂ ಬಂದಿಲ್ಲ. ನಾಳೆ ಬರುತ್ತಂತೆ. ಡಿಸೈನ್ ಚೆನ್ನಾಗಿದ್ಯಾ? ನೋಡ್ಕೊಂಬಿಡಿ. ಚೆನ್ನಾಗಿದೆ ಅಪ್ಪು. ಓಕೆನಾ? ಸೂಪರ್. ಈಗ ನಾನ್ ಫೋನ್ ಅಲ್ಲೇ ಕಳಿಸ್ತೀನಿ, ಅವಾಗ ತೆಗ್ ನೋಡ್ತೀರಿ. ನಾಳೆ ಬರುತ್ತೆ. ಬಾ. ಇದನ್ ಕೊಡೋದಕ್ಕೆ ಇಷ್ಟೊಂದು ಅವಸರ ಹೋಗ. ಸೀನಾ, ಬಾ. ಹೆಂಗಸ್ರು ಮುಂದೆ ಬಾ, ಮುಂದೆ ಬಾ. ನೀನ್ ಹಿಡ್ಕೋ, ನಿನ್ ಕೈ ನಾನು ಹಿಡ್ಕೋತೀನಿ. ತೊಗೊಳೋದಿಡ. ಅಲ್ಲ, ಯಾಕೆ ಆಟಿಟ್ಯೂಡ್ ಅಂತ? ನಮ್ಗೆ ನಿಮ್ ಗಿಫ್ಟ್ ಬೇಡ. ಯಾಕೆ ಅಂತ? ನಾವು ನಿಮ್ ಗಿಫ್ಟ್ ನ ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ನಮ್ದೊಂದು ಕಂಡೀಷನ್ ಇದೆ. ಏನಪ್ಪಾ ಅದು? ನಿಮ್ಮ ಆರತಕ್ಷತೆ ನಡಿಬೇಕಾದ್ರೆ ನಚ್ಚಿ ಫಾರಿನ್ ಅಲ್ಲಿ ಇದ್ದ ಅಲ್ವಾ? ಹೌದು. ಸೊ ನನ್ಗೆ ಆ ಈವೆಂಟ್ ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಓಕೆ. ಸೊ ಇವಾಗ ಅದೇ ಮೂಮೆಂಟ್ ನ ನಾನ್ ರೀಕ್ರಿಯೇಟ್ ಮಾಡ್ಬೇಕು ಅಂತಿದ್ದೀನಿ. ನಂಗೆ ಅರ್ಥ ಆಗ್ತಿಲ್ಲ. ಅದು ಎಂತೆಂತ ಕಾಂಪ್ಲಿಕೇಟೆಡ್ ಕೇಸಸ್ ಸಾಲ್ವ್ ಮಾಡಕ್ಕಾಗತ್ತೆ, ಇಂತ ಸಿಂಪಲ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳಕ್ ಆಗಲ್ವಾ? ಓಕೆ, ಸಿಂಪಲ್ ಆಗಿ ನಾವಿಬ್ರು ಹೆಂಗೆ ಉಂಗ್ರಾನ್ ಹುಡುಕದ್ವೋ ಹಂಗೆ ನೀವಿಬ್ರು ಉಂಗ್ರಾನ ಹುಡುಕ್ಬೇಕು. ಅದೆಲ್ಲ ಆಗಲ್ಲ, ನೀನ್ ಸುಮ್ನೆ ಹೋಗ್ತಾರ. ಹಂಗಾರೆ ನಮ್ಗೂ ನೀವ್ ಗಿಫ್ಟ್ ಬೇಡ. ಬೈದು ಇದೆಲ್ಲ ಜೀವನದಲ್ಲಿ ಒಂದೇ ಸಲ ಆಗೋದು. ಈಗಾಗ್ಲೇ ನಾನು ಇವರು ಇದನ್ನೆಲ್ಲ ಆಡಿದೀವಿ. ಪದೇ ಆಡೋದಕ್ ಆಗಲ್ಲಮ್ಮ ಇದು. ಯಾರು ಹೇಳೋ ಸಸ್ಕೆ ನಿಮ್ಗೆ ಇದನ್ನ? ಗಿಫ್ಟ್ ಬೇಡ. ಶಿವನ ಬಾರ ಈ ಕಡೆ. ಏಯ್, ಅವ್ನೇನೋ ಕೇಳ್ಬಾರ್ದು ಕೇಳ್ದ. ಎಂತೆಂತ ಕಳ್ಳರಲ್ಲೇ ಹುಡ್ಕಿ ಹಿಡ್ದಿದ್ಯಾ, ಅಂತದ್ರಲ್ಲಿ ಒಂದ್ ಸಣ್ಣ ಉಂಗ್ರ ಹುಡ್ಕಕ್ ಆಗಲ್ವೇನಾ? ಸುಮ್ನೆ ಹುಡ್ಕೋ. ಸುಮ್ನೆ ನಂಗೆ ಟಾರ್ಚರ್ ಕೊಡ್ಬೇಡ. ಬಂದಿರೋರ್ ಮುಂದೆ ನಿಂಗೆ ಆತರ ಆಸೆಗಳಿದ್ರೆ ನಿನ್ ಗಂಡನ ಜೊತೆ ಮಾಡ್ಕೋತ. ಏಯ್, ಕೊನೆ ಸಲ ತಾಳ್ಮೆಯಿಂದ ಕೇಳ್ತಾ ಇದೀನಿ, ಉಂಗ್ರ ಹುಡುಕ್ತೀಯಾ
ಇಲ್ಲಿ ಕೊನೇ ಸಲ ಕೇಳ್ತಾ ಇದೀನಿ. ಕೊನೆ ಸಲ ಅಂದ್ರೆ ಏನು ಮಾಡ್ತಾ ಗಿಂಜಲ್ ಅಬ್ಬೋ ಲೋ ನೀನೇನು ಹಿಂಗ್ ನಿಂತ್ಕೊಂಡು ನೋಡ್ತಿದ್ಯಾ ಈ ಕಡೆ ಬಾರೋ ಲೋ ಅಂಜು ನೀವ್ ಬನ್ನಿ. ನನ್ನ ಮಾತಿಗೆ ಬೆಲೆ ಕೊಡಲ್ಲ. ಕುಟ್ಟೋಲೆ ಹುಡ್ಕೋ. ಈಗ ಇಲ್ಲಿದೆ ಹಾಕ್ಬೇಕಾ? ಈ ತರ ಆಫರ್ಗಳೆಲ್ಲ ನಿನ್ನೆ ಕೊಡಕ್ಕ ಕಮ್ ಆನ್ ಬ್ರೋ. ಏ ಮಾವ, ನಾವ್ ಆಟ ಶುರು ಮಾಡೋಕ್ಕಿಂತ ಮುಂಚೆ ನೀವು ಸೋತೋರ್ ಜುಟ್ಟು ಗೆದ್ದೋರ್ ಕೈಯಲ್ಲಿ ಅಂತ ಹೇಳಿದ್ರಿ. ಇವ್ರ ಕೇಸಲ್ಲಿ ಏನು? ಇವ್ರದೊಂಥರ ಮ್ಯಾಚ್ ಡ್ರಾ ಆಗ್ಬಿಟ್ಟಿದೆ. ದೊಡ್ಡವ್ರ ಒಂದ್ ಮಾತು ಹೇಳ್ತಾರೆ ಯಾವಾಗ್ಲೂ, ಶಿವನ್ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಅವ್ರಿಬ್ರಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಹಾಗೆ ನಮ್ಮ ಅಜಿತಾ ಭೂಮಿ ಎಲ್ರಿಗೂ ಮಾದರಿಯಾಗಿ ಬಾಳ್ತಾ ಇದಾರೆ. ಅದೇ ಇದ್ರ ಅರ್ಥ. ಹೇಳಿ ಅದಕ್ಕೆ ಅಲ್ವಾ ಎಲ್ರು ಹೇಳೋದು ಹೇಳಿ ಮಾಡಿಸಿದ ಜೋಡಿ ಅಂತ. ಅವನಿಲ್ದೆ ಇವಳಿಲ್ಲ, ಇವಳಿಲ್ದೆ ಅವನಿಲ್ಲ. ಕರೆಕ್ಟ್ ಸತ್ಯ. ಇವ್ರ ಆರ್ತಕ್ಷತೆ ನಡೆದಾಗ ಉಂಗ್ರ ಭೂಮಿ ಕೈಗ್ ಸಿಕ್ಕಿ ಅವಳು ಗೆದ್ದಿದ್ಲು. ಆದ್ರೆ ಈಗ ನೋಡಿ ಉಂಗ್ರ ಇಬ್ರು ಕೈಗೂ ಸಿಕ್ಕಿದೆ. ಇದ್ರಿಂದನೇ ಗೊತ್ತಾಗುತ್ತೆ ಅಲ್ವಾ ಇವ್ರಿಬ್ರು ಒಬ್ರನ್ನೊಬ್ರು ಎಷ್ಟು ಹಚ್ಕೊಂಡಿದ್ದಾರೆ, ಎಷ್ಟು ಪ್ರೀತಿಸ್ತಾ ಇದಾರೆ ಅಂತ. ನೀವೆಲ್ಲ ನೋಡಿ ನಿಂತ್ಕೊಂಡಿದ್ ನೋಡಿದ್ರೆ ಒಳ್ಳೆ ಯಾವ್ದೋ ಸಿನಿಮಾ ನಡೀತಿದೆ ಅನ್ನೋ ತರದಲ್ಲಿ ನಿಂತ್ಕೊಂಡಿದ್ರೆ. ಅವ್ರು ನೋಡಿ ಒಬ್ಬರ ನೋಟದಲ್ಲಿ ನೋಟ ಒತ್ತಿ ಜಗತ್ತನ್ನೇ ಮರೆತು ಬಿಟ್ಟಿದ್ದಾರೆ. ಬಂದಿರೋ ಗೆಸ್ಟ್ಗೆಲ್ಲ ಊಟ ಆಗಕ್ ಬಂತು, ಆದ್ರೆ ಅವರು ನೋಟ ಇನ್ನೂ ಮುಗ್ದಿಲ್ಲ. ಇನ್ನೇನು ಶುಭೋದಯ ಆಗ್ಬಿಡುತ್ತೆ. ಶ್ರವಣ್, ಇವರಿಬ್ಬರನ್ನ ಎಚ್ಚರಿಸಕ್ ಯಾರಾದ್ರೂ ಒಬ್ಬ ಗಟ್ಟಿ ವ್ಯಕ್ತಿ ಬೇಕಲ್ಲ, ಯಾರಾದ್ರೂ ಇದಾರ? ಸತ್ಯನಾ, ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಕಜ್ಜಾಯ ಮಾಡೋದಕ್ಕೆ ಮಂಡ್ಯದಲ್ಲೇ ವರ್ಲ್ಡ್ ಫೇಮಸ್ ನಾನು. ಈ ತರ ಅನ್ಯೋನ್ಯವಾಗಿರೋರ್ನ ಎಚ್ಚರಿಸೋದಕ್ಕೆ ನಮ್ ಸಾಯಿಬ್ರು ನನ್ ತರನೇ ಮಂಡ್ಯದಲ್ಲೇ ವರ್ಲ್ಡ್ ಫೇಮಸ್. ಎಚ್ಚರ ಮಾಡ್ರಿ. ಇರು 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 ಇದಕ್ಕೆಲ್ಲ ಅವನ್ ಯಾಕೆ? ನಾನು ಅವ್ರಮ್ಮ ಇಂಥದಕ್ಕೆಲ್ಲ ಕಾಡ್ಗರೇ ವರ್ಲ್ಡ್ ಫೇಮಸ್ ನಾನು ಅವ್ರಿಬ್ರನ್ನ ಎಚ್ಚರ ಮಾಡಿಸ್ತೀನಿ. ಜಾಗ ಬಿಡಿ. ಎಫ್ಡದಾರಿ ಬಿಡ. ಬದ್ರಿ ಈ ಕಡೆ. ಅಮ್ಮ ಒಂಚೂರು ಜಾಗ ಕೊಡು. ಸರಿ ಹೋಯ್ತು. ಏನೋ ಆಗಿಂದ ನಾವೆಲ್ರೂ ನೋಡ್ತಾನೆ ಇದೀವಿ. ಊಟನ ಮುಂದೆ ಇಟ್ಕೊಂಡು ನಿಂಪಾಡಿ ನೀನ್ ಅಂಜುನ ನೋಡ್ಕೊಂಡೇ ಕೂತಿದ್ಯಲ್ಲೋ, ಸುಮ್ನೆ ತಿನ್ಸೋ. ಅಯ್ಯೋ, ನೀನ್ ಯಾಕೋ ನಾಚ್ಕೋತಾ ಇದೀಯಾ? ಅಲ್ಲ, ನೀನು ಅಜಿತ ಇಬ್ರು ನನ್ ಮಕ್ಳೇ. ಇಬ್ರಿಗೂ ಹೊಂದಾವಣಿಕೆನೆ ಇಲ್ವಲ್ಲೋ? ನಿಮ್ ಅಣ್ಣ ಹೇಗೆ ಗೊತ್ತೇನೋ? ಯಾರಿರ್ಲಿ ಬಿಡ್ಲಿ, ಭೂಮಿ ಒಬ್ಳಿದ್ರೆ ಸಾಕು, ಒಳ್ಳೆ ಕೊತ್ತಿ ಮರಿ ಅವಳು ಹಿಂದೆ ಹೋಗಲ್ವಾ? ಆ ರೀತಿ ಹಿಂದೆನೆ ಹೋಗಿ ಚಿನ್ನಾರನ್ನ ಅನ್ಕೊಂಡು ಮೊದಲನೇ ತುತ್ತನ್ನ ಭೂಮಿಗೆ ತಿನ್ನಿಸ್ತಾನೆ ಗೊತ್ತಾ? ಈಗಾದ್ರೆ ಪರವಾಗಿಲ್ಲ ಕಣೋ. ಮದ್ವೆ ಆದ ಹೊಸದ್ರಲ್ಲಿ ನೀನ್ ಅವ್ರನ್ನ ನೋಡ್ಬೇಕಿತ್ತು. ಅವ್ರಿಬ್ರು ಏಕಾಂತವಾಗಿದ್ದ ಜಾಗಕ್ಕೆ ಯಾರಾದ್ರೂ ಹೋಗೋದಕ್ಕೆ ಕೈಕಾಲೆಲ್ಲ ನಡ್ಕೋ ಶುರುವಾಗೋದು ಗೊತ್ತಾ? ಬೇಕಾದ್ರೆ ನೀನೇ ಕೇಳು ಅವನನ್ನ. ಹೇಳು ಅಜಿತಾ. ಇವಾಗ ಯಾಕಮ್ಮ ಟಾಪಿಕ್ ಲೋ ಫಸ್ಟ್ ತಿನ್ಸ್ಬಿಡೋ ತೀಟೆ, ಇಲ್ಲಾಂದ್ರೆ ಎಲ್ಲ ನಾನ್ ನಿಜನೂ ತಾನೇ ಹೇಳಿತು. ಅಮ್ಮ ನಿನ್ ಕಾಲಿಗೆ ಬಿದ್ಬಿಡ್ತೀನಿ ಸುಮ್ನೆ. ತಿನ್ಸೋ. ಡಾಕ್ಟ್ರೆ, ಜಾಸ್ತಿ ಸಮಯ ಎಲ್ಲ ತಿನ್ನಿಸ್ಬಿಡಿ. ರೇ ಡಾಕ್ಟ್ರೆ, ಜಾಸ್ತಿ ಸಮಯ ಎಲ್ಲ ತಿನ್ನಿಸ್ಬಿಡಿ. ರೇ ಡಾಕ್ಟ್ರೆ, ಜಾಸ್ತಿ ಸಮಯ ಇಲ್ಲ, ತುತ್ತು ಮಾಡಿ ತಿನ್ಸಿ. ಅಬ್ಬ ತಾಯಿ, ನೀನು ತಿನ್ಸ್ಬೇಕು. ಸೂರಜ್ ಕೊಯ್, ತುತ್ತು ಮಾಡಿ ತಿನ್ಸಿ. ಅಬ್ಬ ತಾಯಿ, ನೀನು ತಿನ್ಸ್ಬೇಕು. ಸೂರಜ್ ಕೊಯ್. ಏ ಅಂಜು, ನೀನೇನ್ ಮುಖ ನೋಡ್ತಾ ಕೂತಿದ್ಯಾ? ತಿನ್ಸೋ. ನಚಿ ಏನೇ ಅನ್ನು, ನಮ್ಮ ಅಜಿತಾ ಭೂಮಿ ಆರಕ್ಷತೆಯಲ್ಲಿ ನೀನ್ ಇರ್ಬೇಕಿತ್ತು. ಅದ್ರ ಮಜಾನೆ ಬೇರೆ 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 ಆಗಿತ್ತು. ಹೌದಾ ಸತ್ಯಣ್ಣ? ನಮ್ಮ ಅಜಿತಾ ತನ್ನ ಹೆಂಡತಿಗೆ ಎಷ್ಟೊಂದು ಪ್ರೀತಿಯಿಂದ ತುತ್ತು ಕೊಟ್ಟ ಗೊತ್ತಾ ನಿನ್ಗೆ? ಕೇಳು ಕೇಳು ಕೇಳು. ಮೊದಲ ಬಾರಿಗೆ ಸಿಕ್ಸ್ ಅಂತಾರಲ್ಲ, ಆ ರೀತಿ ತಾವಿಬ್ರು ಎಷ್ಟು ಆಳವಾಗಿ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳ್ಬಿಟ್ರು. ಆ ನಯನ ಮನೋಹರ ದೃಶ್ಯವನ್ನ ನೋಡೋದಕ್ಕೆ ಈ ಸತ್ಯನ ಕಣ್ಣಲ್ಲ, ಇಲ್ಲಿರೋ ಕಣ್ಣುಗಳು ಸಾಲ್ದಂಗಾಗ್ಬಿಟ್ಟು. ಹೌದು ಕಣ ಸತ್ಯ, ತುಂಬಾ ಮಜಾ ಆಯ್ತು ಅವತ್ತಿನ ದಿನ. ಅಣ್ಣ ಅತ್ತಿಗೆ ಉಂಗ್ರ ಹುಡ್ಕೋ ಆಟನ ರೀಕ್ರಿಯೇಟ್ ಮಾಡಿದ ಹಾಗೆ ಈಗ ಅವರಿಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ತುತ್ತು ತಿನ್ಸೋದನ್ನ ರೀಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸ್ತಿಲ್ವೇನಪ್ಪ ನಿಂಗೆ? ಶಾರದಮ್ಮ, ನಿಮ್ ಮಗಳು ಮನಸ್ವಿನಿನ ನಮ್ ಸಾಯಿಬ್ರು ಹುಡುಕಿ ಈ ಮನೆ ಕರ್ಕೊಂಡ್ ಬರ್ತಾರೆ. ಏನು ನಾನ್ ನಿಮ್ ಮಗಳ? ನಾನೀಗ ಮಾತಾಡ್ತಾ ಇರೋದು ನಿಮ್ ಹೆತ್ತ ಮಗಳು ಮನಸ್ವಿನಿ, ಅವಳ ಬಗ್ಗೆ.